ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಬೀದರಿನ ದಿವ್ಯಾಂಜಲಿ. ಚೆನ್ನಾಗಿದ್ದೀನ್ರಿ. ಓಕೆ, ಇವತ್ತೇನ್ ಸಿಚುವೇಶನ್ ಸಿಕ್ಕಿದೆ? ಆಸ್ಪತ್ರೆಯಲ್ಲಿ ಒಬ್ಬ ಸಾಮಾನ್ಯ ಹುಡುಗಿ ಡಾಕ್ಟರ್ ಜೊತೆ ಸಂಭಾಷಣೆ. ಆಲ್ ದಿ ಬೆಸ್ಟ್ ದಿವ್ಯಾ. ಥ್ಯಾಂಕ್ ಯು. ಗುಡ್ ಲಕ್, ಗುಡ್ ಲಕ್. ಆಕ್ಷನ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್ ದಿವ್ಯಾ, ಕೂತ್ಕೊಳ್ಳಿ. ಡಾಕ್ಟರ್, ನಿಮ್ಮ ಆಸ್ಪತ್ರೆಯಿಂದ ಕಾಲ್ ಬಂದಿತ್ತು. ನನ್ನ ರಿಪೋರ್ಟ್ ಬಂದಿದೆ ಅಂತಲ್ಲ, ಅದಕ್ಕೆ ಬಂದೆ. ಎಸ್ ದಿವ್ಯಾ, ನಿಮ್ಮ ರಿಪೋರ್ಟ್ ಎಲ್ಲ ಬಂದಿದೆ. ಒಂದು ನಿಮಿಷ. ಡಾಕ್ಟರ್, ಆ ರಿಪೋರ್ಟಲ್ಲಿ ಏನಿದೆ? ಎಲ್ಲ ನಾರ್ಮಲ್ ಆಗಿದೆ ಅಲ್ವಾ? ದಿವ್ಯಾ, ನಿಮ್ಮ ಮನೆಯಿಂದ ಬೇರೆ ಯಾರನ್ನಾದ್ರೂ ಕರೆಸ್ಬೋದಾ? ಡಾಕ್ಟರ್, ನನಗೆ ಅಂತ ಯಾರೂ ಇಲ್ಲ. ನೀವೇನಾದರೂ ಹೇಳಬೇಕಾದ್ರೆ ನನ್ನನ್ನೇ ಹೇಳಿ. ಯಾಕಂದರೆ ನಾನೊಬ್ಳು ಅನಾಥೆ. ದಿವ್ಯಾ, ಈಗ ನಾನು ಹೇಳೋ ವಿಷಯ ಕೇಳಿ ನೀವು ಪ್ಯಾನಿಕ್ ಆಗಬೇಡಿ, ಧೈರ್ಯವಾಗಿರಿ. ಹಾಂ, ಏನಿಲ್ಲ. ನಿಮ್ಗೆ ಏನು ಹೇಳಬೇಕಾದ್ರೆ ಹೇಳಿ ಡಾಕ್ಟರ್. ನೀವು ಸ್ವಲ್ಪ ಮುಂಚೆನೇ ಬರಬೇಕಾಗಿತ್ತು ದಿವ್ಯಾ. ತುಂಬ ತಡ ಆಗೋಗಿದೆ. ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ದಿವ್ಯಾ. ನಿಮಗೆ ಸ್ಟಮಕ್ ಕ್ಯಾನ್ಸರ್ ಇದೆ. ಸ್ಟಮಕ್ ಕ್ಯಾನ್ಸರ್? ಅದು ಕೂಡ ಯಾವುದು ನನಗೆ ಕಾಣಿಸ್ಲಿಲ್ಲ. ಕೆಲವು ಕಾಯಿಲೆಗಳೇ ಹಾಗೆ ದಿವ್ಯಾ, ತನ್ನ ಸಿಂಪ್ಟಮ್ಸ್ನ ತೋರಿಸ್ಕೊಳ್ಳೋದಿಲ್ಲ. ನಮ್ಮೊಳಗೆ ಇದ್ರೂ ನಮಗೆ ಗೊತ್ತಿಲ್ದಂಗೆ ಹಾಳವಾಗಿ ಬೆಳೆದ್ಬಿಡುತ್ತೆ. ಲಾಸ್ಟ್ ಸ್ಟೇಜಲ್ಲೇ ಗೊತ್ತಾಗೋದು. ನೋಡು, ಈಗಾಗಲೇ ತುಂಬ ತಡ ಆಗೋಗಿದೆ. ಇನ್ನು ಲೇಟ್ ಮಾಡಬೇಡ, ಬೇಗ ಬಂದು ಅಡ್ಮಿಟ್ ಆಗಬೇಕು. ಇಲ್ಲ ಅಂತಂದರೆ ಇನ್ನು 6 ತಿಂಗಳಲ್ಲಿ. ಡಾಕ್ಟ್ರೇ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗ ಸಿಕ್ಕಿದ್ದಾನೆ. ಅವನ ಜೊತೆ ಬಾಳ್ಬೇಕು, ಬದುಕಬೇಕು ಅನ್ನೋ ಸಾಗರದಷ್ಟು ಕನಸು ಕಟ್ಕೊಂಡಿದ್ದೀನಿ. ಆದರೆ ಇಂಥ ಟೈಮಲ್ಲಿ ನನಗೆ ಯಾಕೆ ಹಿಂಗಾಗ್ತಿದೆ ಡಾಕ್ಟರ್? ನನಗೆ ಯಾಕೆ ಹಿಂಗಾಗ್ತಿದೆ? ದಿವ್ಯಾ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಇನ್ನೇನಿದೆ ಡಾಕ್ಟ್ರೆ, ನನ್ನ ಹಣೆಯಲ್ಲಿ ಆ ದೇವ್ರ ಖುಷಿನ ಬರ್ದಿಲ್ವಾ ಡಾಕ್ಟ್ರೆ? ನಾನು ಆವತ್ತಿಂದ ಇವತ್ತಿನವರೆಗೂ ನನ್ಗೆ ಯಾವತ್ತು ನನ್ನ ತೃಪ್ತಿಯಾಗಿ ನಾನು ಊಟನೇ ಮಾಡಿಲ್ಲ. ಅಂಥದ್ರಲ್ಲಿ ನನಗೆ ಸ್ಟಮಕ್ ಕ್ಯಾನ್ಸರ್ನ. ಡಾಕ್ಟ್ರೆ, ನನಗೆ ತಡಿಯಕ್ಕೆ ಆಗ್ತಿಲ್ಲ ಡಾಕ್ಟ್ರೆ. ಕಾಮ್ ಡೌನ್ ದಿವ್ಯಾ, ಸಮಾಧಾನ ಮಾಡಿ. ಡಾಕ್ಟ್ರೆ, ನಾನಿನ್ ಬರ್ತೀನಿ ಡಾಕ್ಟ್ರೆ, ನಾನಿನ್ ಬರ್ತೀನಿ. Got it. ಥ್ಯಾಂಕ್ ಯು. ರಮೇಶ್, ದಿವ್ಯಾ, ನೀನ್ ಸೀನ್ ಆಕ್ಟ್ ಮಾಡಿಲ್ಲ, ಜೀವಿಸ್ಬಿಟ್ಟೆ ನೀನು. ಎರಡನೇದು ಒಂದು ಡೈಲಾಗ್ ಹೇಳ್ತಾಳ ಅವಳು, ಒಂದ್ ದಿನ ನಾನು ತೃಪ್ತಿಯಾಗಿ ಊಟ ಮಾಡಿಲ್ಲ, ಈ ಹೊಟ್ಟೆಗೆ ಸ್ಟೊಮಕ್ ಕ್ಯಾನ್ಸರ್ ಅಂತ. ಯಾರ್ರೀ ರೈಟರ್? ಏನ್ ಲೈನ್ ರೀ ಅದು? ವಾವ್ ಸರ್, ವಿತ್ ಯೋರ್ ಪರ್ಮಿಷನ್ ನಮ್ಮ ರೈಟರ್ಸ್ ನ ಪಾಪಾ ಶರಣಪ್ಪ, ಲೋಕಿ ಹಾಗೂ ಸುನೀಲ್ ದಯವಿಟ್ಟು ಬನ್ನಿ. ಸರ್, ಇವ್ರು 3 ಜನ ನಮ್ಮ ಎಲ್ಲ ನಟಿಯರನ್ನ ತಯಾರು ಮಾಡ್ತಾ ಇರೋಂತ ಮೆಂಟರ್ಸು, ರೈಟರ್ಸು ಸರ್ ಇವರು. ಕಂಗ್ರಾಚುಲೇಷನ್ಸ್. ನನಗೆ ರೈಟರ್ಸ್ ಬಗ್ಗೆ ವಿಶೇಷವಾದ ಗೌರವ. ನೀವೆಲ್ಲ ಸ್ಟೇಜ್ ಮೇಲೆ ಬಂದಿದ್ದು ಬಹಳ ಖುಷಿ ಆಯ್ತು. ಸಿನಿಮಾಗಳ ಮೂಲಕ ಎಷ್ಟೋ ಡೈಲಾಗ್ಸ್ಗಳು ಇವತ್ತಿಗೂ ನಮ್ಮ ಹೃದಯದಲ್ಲಿ ಜೀವಂತವಾಗಿದೆ. ಆ ರೀತಿ ಡೈಲಾಗ್ಗಳನ್ನ ಮಹಾನಟಿಗೆ ಬರಿತಾ ಇರೋದೇ ಈ ನಮ್ಮ 3 ರೈಟರ್ಸು. ಇವತ್ತು ನಿಮ್ಮ ರೈಟಿಂಗ್ ಅಲ್ಲಿ ಮೂಡಿ ಬಂದಂತಹ ಒಂದು ಡೈಲಾಗ್ನ
ಸರ್ ರೆಕಗ್ನೈಸ್ ಮಾಡಿ ಯಾರಪ್ಪ ಇದನ್ನ ಬರ್ದಿದ್ದು ಡೈಲಾಗ್ ಅಂತ ಹೇಳ್ತಾರಲ್ಲ, ಅದು ನೀವು ನಮಗೆ ಕೊಡ್ತಾ ಇರೋಂತಹ ಒಂದು ವಾರ. ಸೂಪರ್. ಥ್ಯಾಂಕ್ ಯು ಬಾಯ್ಸ್, ಥ್ಯಾಂಕ್ ಯು. ವಿಘ್ನೇಶ್ ಸರ್ ಆಗಿರ್ಬೋದು, ಅಪೂರ್ವ ಅವರು ಆಗಿರ್ಬೋದು, ನಮ್ಮ ಟಾಕ್ಬ್ಯಾಕ್ ರವಿ ಸರ್ ಆಗಿರ್ಬೋದು, ಶರಣ್ಯ ಸರ್ ಆಗಿರ್ಬೋದು, ಭಾಸ್ಕರ್ ಸರ್ ಆಗಿರ್ಬೋದು, ಅವರೆಲ್ಲ ಈ ರೀತಿ ಒಂದು ಕಲ್ಪನೆ ಮಾಡ್ಕೊಂಡು ಹೇಳಿರ್ತಾರೆ. ಅದಕ್ಕೆ ನಮ್ಮ ತಂಡದಲ್ಲಿ ತೋರಿಸಂತ ಲೈನ್ಸ್ಗಳನ್ನ ನಾವು ಬರಿತಾ ಇದ್ದೀವಿ. ಅದಕ್ಕೆ ಈ ವೇದಿಕೆಗೆ ನಾನು ಚಿರಋಣಿ ಆಗಿರ್ತೀನಿ. ಸೂಪರ್. ಲೋಕೆ, ಶರಣಪ್ಪ ಮಾತಾಡಪ್ಪ. ನಮಸ್ಕಾರ ಸರ್. ನೀವು ಆ ಲೈನ್ಸ್ ಬಗ್ಗೆ ನಂಗೆ ತುಂಬ ರೆಕಗ್ನೈಸ್ ಮಾಡಿದ್ರೆ ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರ್ ಶರಣಪ್ಪ. ಸುನೀಲ್, ನಿಮ್ಮೊಟ್ಟಿಗೆ ನಾವು ವರ್ಕ್ ಮಾಡಿದ್ದೀವಿ, ಖುಷಿ ಇದೆ. ಸೊ ಎಲ್ಲದರಲ್ಲೂ ನಮ್ಮ ಟೀಮ್ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ಕೆಲಸ ಮಾಡಿದಾಗ ಅದನ್ನು ಗುರುತಿಸಿ ಹೇಳ್ತಾರಲ್ವಾ, ತುಂಬ ದೊಡ್ಡ ವಿಷಯ. ಥ್ಯಾಂಕ್ ಯು ಸರ್, ಎಲ್ಲರಿಗೂ ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು ಶರಣಪ್ಪ. ಥ್ಯಾಂಕ್ ಯು ಲೋಕೆ. ಥ್ಯಾಂಕ್ ಯು. ಪ್ರೇಮಾ ಮ್ಯಾಮ್. ನಮಸ್ಕಾರ ಕಾವ್ಯ ಅವ್ರಿಗೆ. ನಮಸ್ತೆ ಮ್ಯಾಮ್. ದಿವ್ಯಾ, ಹೇಗನ್ನಿಸ್ತು? ನನಗೆ ಎಲ್ಲ ನೆನ್ಪು ಬರ್ತದೆ. ಏನ್ ನೆನಪಾಗ್ತಿತ್ತು? ಅಂದ್ರೆ ಒಬ್ರು ಅನಾಥಿಗೂ ಹಿಂಗ್ ಆಗುತ್ತಲ್ಲ ಅಂತ. ಯಾಕೆ ಹಿಂಗ ಆಗುತ್ತ? ಒಬ್ರಿಗೆ ಹೇಳ್ಕೊಳಕ್ಕೂ ಯಾರು ಇರಲ್ಲ ಅವಾಗ. ಈಗ ಗೊತ್ತಾಯ್ತಾ ಡಿಫ್ರೆನ್ಸ್ ಏನು ಅಂತ? ಫೀಲ್ ಮಾಡ್ಕೊಂಡ್ ಮಾಡಿದ್ರೆ ಹೆಂಗಿರುತ್ತೆ, ಪ್ಲೇನ್ ಮಾಡಿದ್ರೆ ಹೆಂಗಿರುತ್ತೆ ಅಂತ? ಪ್ಲೇನ್ ಮಾಡಿದ್ರೆ ಏನು ಗೊತ್ತಾಗಲ್ಲ, ಡೈಲಾಗ್ ಮೇಲೆ ಇದ್ ಮಾಡ್ತೀವಿ. ಫೀಲ್ ಮಾಡಿದ್ರೆ ನಾವು ನಮ್ದು ಮನ್ಸಲ್ಲಿ ಏನ್ ಬರುತ್ತೆ ಅದು ಹೇಳ್ಬಿಡ್ತೀವಿ ಅಲ್ವಾ? ಡೈಲಾಗ್ ನೋಡಂಗೆ ಇಲ್ಲ. ಇದನ್ನೇ ವೇಟ್ ಮಾಡ್ತಾ ಇದ್ದೀನಿ ನಾನು, ಫೀಲ್ ಮಾಡಿದ್ರೆ ಡೈಲಾಗ್ ಹೆಂಗ್ ಬರುತ್ತೆ ಅಂತ. ನಾನು ಅವತ್ತು ತೋರಿಸ್ಕೊಟ್ಟಿದ್ದಕ್ಕೂ ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ಯಾ ನೀನು. ವೆರಿ ಗುಡ್. ಇದೇ ರೀತಿ ಇನ್ನ ಇಂಪ್ರೂವ್ ಆಗ್ತಾ ಹೋಗ್ತಾ ಇರ್ಬೇಕು ನೀನು. ಮತ್ತೆ ಯಾರನ್ನು ಈ ಕಡೆ ಆ ಕಡೆ ನೋಡ್ಲೇಬೇಡ, ಹೋಗ್ತಾ ಇರು. ಗುಡ್. ದಿವ್ಯಾ, ನಿಮ್ಮಲ್ಲಿ ಇರೋ ಆ ಇನ್ನಸೆನ್ಸ್ ಯಾವತ್ತೂ ನೀವು ಕಾಪಾಡ್ಕೋಬೇಕು. ಐ ಥಿಂಕ್ ದಟ್ ಮೇಕ್ಸ್ ಯು ಅ ಗ್ರೇಟ್ ಆಕ್ಟರ್. ಯಾಕೆ ಗೊತ್ತಾ, ನೀವು ಅಲ್ಲಿ ಆಕ್ಟ್ ಮಾಡ್ತಿದ್ರೆ ನನಗೆ ನಿಜವಾಗ್ಲೂ ಫೀಲ್ ಆಗುತ್ತೆ. ಆ್ಯಂಡ್ ದಟ್ ಇಸ್ ಒನ್ ಆಫ್ ಯೋರ್ ಪವರ್. ನಿಮ್ಗೆ ಅದೊಂಥರ ಶಕ್ತಿ ಅದು ನಿಮ್ಗೆ ಕೊಟ್ಟಿರೋದು. ಥ್ಯಾಂಕ್ ಯು ರೀ. ಆ್ಯಂಡ್ ಅಫ್ಕೋರ್ಸ್ ಕಾವ್ಯ ಅವರು ನಿಮ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅದಕ್ಕೆ ದಿವ್ಯಾಗೆ ಅದು ರೆಸಿಪ್ರೊಕೇಟ್ ಮಾಡೋಕ್ಕೆ ಈಸಿ ಆಯಿತು ಅಂತ ಅನ್ಸುತ್ತೆ. ಸೊ ಎಸ್, ವೆರಿ ವೆಲ್ ಡನ್. ಐ ಲವ್ ಇಟ್. ಥ್ಯಾಂಕ್ ಯು ನಿಶ್ವಿಕಾ. ಹಾಗಾದ್ರೆ ದಿವ್ಯಾ, ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ಎಸ್, ತರುಣ್ ಅವರೇ. ನಂದು ಹೊಸ ಸ್ಕೋರು 5.5. ಪ್ರೇಮಾ ಮ್ಯಾಮ್ 5. ನಿಶ್ವಿಕಾ 5. ಒಂದು ಬ್ಯೂಟಿಫುಲ್ ಕಥೆ ಸಿನಿಮಾ ಆಗಿರೋದ್ರ ಬಗ್ಗೆ ಮಾತಾಡೋಣ. ನಮ್ಮ ಕಾವ್ಯ, ಶೈವ ಹಾಗೂ ದ ನ್ಯಾಚುರಲ್ ಆಕ್ಟರ್ ಪೃಥ್ವಿ ಅಂಬರ್ ಅವರು ನಟಿಸಿರುವಂತ ಕೊತ್ತಲವಾಡಿ ಚಿತ್ರದ ಬಗ್ಗೆ ಮಾತಾಡೋಣ. ಲೆಟ್ಸ್ ವೆಲ್ಕಮ್ ಪೃಥ್ವಿ ಆನ್ ಸ್ಟೇಜ್ ಪ್ಲೀಸ್. ನಾಯಕ ನಾಯಕಿ ಒಳ್ಳೆ ಕಥೆಯಲ್ಲಿ ಒಳ್ಳೆ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಆದ್ರೆ ಒಂದು ಒಳ್ಳೆ ಸಿನಿಮಾನ ಒಳ್ಳೆ ಮನಸ್ಸಿನಿಂದ ತಯಾರು ಮಾಡೋದಿದೆಯಲ್ಲ, ಅದು ನಿಜವಾದ ಒಳ್ಳೆತನ. ಆ ಒಳ್ಳೆತನಕ್ಕೆ ಮಾದರಿಯಾಗಿರೋದು ಯಾರು? ನಮ್ಮ ರಾಕಿ ಬಾಯ್ ಅವರ ತಾಯಿ ರಾಕಿ ಮಾಯ್, ದ ಒನ್ ಅಂಡ್ ಓನ್ಲಿ ಪುಷ್ಪ.